ಯಾವ ಹೂವು ಯಾರ ಮುಡಿಗೋ ಭಾಗ 204. ಮದುವೆ ಮಂಟಪದಲ್ಲಿ ಹಸೆಮಣೆಯ ಮೇಲೆ ಸಾನ್ವಿ ಕುಳಿತಿದ್ದಳು. ಜನರ ಟೀಕೆಯ ಮಾತು ಮತ್ತು ಅವಮಾನ ಯಾರೊಬ್ಬರೂ ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾರೋ ಒಬ್ಬ ಸುಶೀಲಾ ಕಡೆಯ ದೂರದ ಸಂಬಂಧಿ ಸುಶೀಲಾ, ಒಳ್ಳೇದಾಯ್ತು ನಿನ್ನ ಮಗ ಹೋಗಿದ್ದು. ಇಷ್ಟು ಕೆಟ್ಟ ಜಾತಕ ಇರೋ ಹುಡುಗಿನ ಮದ್ವೆ ಆಗಿದ್ರೆ ನಿನ್ನ ಮಗನ ಹಣೆ ಬರಹ ಎಷ್ಟು ಕೆಡ್ತಿತ್ತೋ ಏನೋ. ಇಂಥ ನತದೃಷ್ಟೆ ನಿಮ್ಮ ಮನೆ ಸೊಸೆಯಾಗಿ ಬರೋದೇ ಬೇಡ ಬಿಡು. ನಿನ್ ಮಗ ಯಾವುದೋ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅನ್ನಲ್ಲ, ಅವಳ ಜೊತೆ ಮದ್ವೆ ಮಾಡಿಸು, ಈ ಹುಡುಗಿ ಮಾತ್ರ ಬೇಡ ಎಂದಳು. ತಿಂಡಿ ತಿನ್ನಲು ಹೋಗಿದ್ದ ಸುಮಿತ್ರಾಳಿಗೆ ಯಾರೋ ವಿಷಯ ತಿಳಿಸಿದ್ದರು. ಅವಳು ಜೋರಾಗಿ ಕೂಗಾಡುತ್ತಾ, ಮದ್ವೆ ಮನೆಯಿಂದ ಹುಡುಗ ಹೊಡೋಗಿದಾನಂತೆ. ಮೊದ್ಲೇ ಗೊತ್ತಿತ್ತು ನನ್ಗೆ ಹೀಗೆ ಏನಾದ್ರೂ ಆಗುತ್ತೆ ಅಂತ. ಯಾಕೆ ಅಂದ್ರೆ ಈ ಸಾನ್ವಿದು ನತದೃಷ್ಟ ಜಾತಕ. ಹುಟ್ಟಿದ ಸ್ವಲ್ಪ ದಿನದಲ್ಲೇ ತಂದೆ ತಾಯಿನ ತಿಂದ್ಕೊಂಡ್ಲು. ಆಮೇಲೆ ವಿಕ್ರಮ್ನ ಅವನ ಅಪ್ಪ ಅಮ್ಮನಿಂದ ದೂರ ಮಾಡಿದ್ಲು. ವಿಕ್ರಮ್ಗೆ ಎಲ್ಲಾ ಗೊತ್ತಿರೋದ್ರಿಂದಾನೇ ಈ ಅಪಶಕುನ ಮನೆಯಿಂದ ತೊಲಗಿಸ್ಬೇಕು ಅಂತ ಫ್ರೆಂಡ್ಗೆ ಎಲ್ಲ ಮುಚ್ಚಿಟ್ಟು ಮದ್ವೆ ಮಾಡೋಕೆ ಏರ್ಪಾಡು ಮಾಡಿದ್ದ ಅನ್ಸುತ್ತೆ. ಆದ್ರೆ ಇವಳು ದರಿದ್ರದೋಳು ಅಂತ ಈಗ ಯಾರಾದ್ರೂ ಮದ್ವೆ ಗಂಡಿಗೆ ಅವನ ಮನೆಯವರಿಗೆ ಹೇಳಿರ್ಬೇಕು. ಅದಕ್ಕೆ ಹುಡುಗ ಇಲ್ಲಿಂದ ಓಡೋಗಿರೋದು ಅನ್ಸುತ್ತೆ. ಹಸೆಮಣೆ ಮೇಲೆ ಕೂತಿದ್ದಾಳೆ. ಹಾಗೆ ಎದ್ರೆ ಇನ್ನು ಈ ಜನ್ಮದಲ್ಲಿ ಇವಳಿಗೆ ಮದ್ವೆ ಆಗಲ್ಲ. ಇವಳು ತೊಲಗಲ್ಲ ಅಂದ್ರೆ ನಮ್ಮ ರಾಮುಗೆ ಅಂಟಿಕೊಂಡಿರೋ ದರಿದ್ರ ಬಿಟ್ಟೋಗಲ್ಲ. ನನ್ನ ತಮ್ಮ ಸಂಪಾದನೆ ಮಾಡಿರೋದನ್ನ ತಿನ್ಕೊಂಡು ಸಾಯೋವರೆಗೂ ಇಲ್ಲಿಯೇ ಬಿದ್ದಿರ್ತಾಳೋ ಏನೋ ದರಿದ್ರದೋಳು. ಏನು ಹಣೆ ಬರಹನೋ ಏನೋ. ನನ್ ಮಗಳನ್ನ ಈ ಮನೆ ಸೊಸೆ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೂ ಈ ದರಿದ್ರ ಸಾನ್ವಿನೇ ಅಡ್ಡ ಆಗಿದ್ಲು. ನನ್ನ ತಮ್ಮ ನನ್ನ ತಂಗಿಗೆ ಮಾತು ಕೊಟ್ಟಿದ್ದೀನಿ, ಅವಳನ್ನೇ ವಿಕ್ರಮ್ಗೆ ತಂದ್ಕೋತೀನಿ ಅಂದಿದ್ದ. ಅದು ಆಗ್ಲಿಲ್ಲ. ಈ ದರಿದ್ರ ಸಾನ್ವಿ ಕೆಟ್ಟ ಜಾತಕದಿಂದ ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬಂದಿದ್ರೆ ಮನೆಗೆ ಮಹಾಲಕ್ಷ್ಮಿ ಆಗಿರೋಳು. ವಿಕ್ರಮ್ ಯಾರನ್ನೋ ಪ್ರೀತಿ ಮಾಡ್ತಿದ್ದಾನಂತೆ, ಅವಳನ್ನೇ ಮದ್ವೆ ಆಗ್ತಾನಂತೆ. ಹೋಗ್ಲಿ, ನನ್ನ ಆಸೆ ನೆರವೇರಿದ್ರು ಪರವಾಗಿಲ್ಲ, ಆದ್ರೆ ನನ್ನ ಅಳಿಯ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆ. ಸಾನ್ವಿನೇನಾದ್ರೂ ಮದ್ವೆ ಆಗಿದ್ರೆ ಅವನ ಜೀವನ ಏನಾಗ್ತಿತ್ತೋ. ಆದ್ರೆ ಈ ಪೀಡೆ ಸಾನ್ವಿ ಮನೆಯಿಂದ ತೊಲಗೋವರೆಗೂ ಇವರಿಗೆ ನೆಮ್ಮದಿ ಇಲ್ಲ. ದರಿದ್ರ ದರಿದ್ರ ಎಂದು ಬೈಯುತ್ತಿದ್ದವಳನ್ನು ತಡೆದ ಅವಳ ಗಂಡ ಚೆನ್ನಪ್ಪ, ಸಾಕು ನಿಲ್ಸು, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಈಗ ವಿಕ್ರಮ್ಗೆ ನಮ್ಮ ಮಗಳನ್ನ ತಂದ್ಕೊಳ್ಳಿ ಅಂತ ಕೇಳಿದಾಗ ಅವಳಿಗಿನ್ನೂ 6 ವರ್ಷ. ಆಗ ರಾಮು ತನ್ನ ತಂಗಿಗೆ ಮಾತು ಕೊಟ್ಟ ಹಾಗೆ ಸಾನ್ವಿನೇ ಅವನ ಸೊಸೆ ಅಂತ ಹೇಳಿದ್ದ. ದೊಡ್ಡವನಾದ್ಮೇಲೆ ವಿಕ್ರಮ್ ಬೇರೆ ಹುಡುಗಿನ ಪ್ರೀತಿ ಮಾಡಿದಾನೆ. ಅದರಲ್ಲಿ ಸಾನ್ವಿ ತಪ್ಪು ಏನಿದೆ? ಪಾಪ ಚಿಕ್ಕ ಮಗುದಾಗ್ಲೇ ತಂದೆ ತಾಯಿನ ಕಳ್ಕೊಂಡ್ಲು. ಅದು ಅವಳ ತಪ್ಪು ಹೇಗಾಗುತ್ತೆ? ಅವರ ಆಯಸ್ಸು ಇದ್ದದ್ದೇ ಅಷ್ಟು. ಇನ್ನು ರಾಮು ಪಾಲಿಗೆ ಅವಳು ದರಿದ್ರ ಅಲ್ಲ, ಲಕ್ಷ್ಮಿ. ಈ ಆಸ್ತಿಯೆಲ್ಲ ಸಾನ್ವಿದು, ಅವರಪ್ಪಂದು. ನಮ್ಮ ರಾಮುಗೆ ಏನೂ ಇರ್ಲಿಲ್ಲ, ಆದ್ರೆ ಈಗ ಎಲ್ಲ ಇದೆ. ಯಾರಿಗೂ ಗೊತ್ತಿಲ್ಲದೆ ಇರೋ ಇನ್ನೂ ಒಂದು ವಿಷಯ ಇದೆ. ಸಾನ್ವಿ ತನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ವಿಕ್ರಮ್ ಹೆಸರಿಗೆ ಬರ್ದಿದ್ದಾಳೆ. ಇದನ್ನ ನನ್ನ ಫ್ರೆಂಡ್ ಅಡ್ವೊಕೇಟ್ ಚಂದ್ರಕಾಂತ್ ಹೇಳ್ದ. ಆದ್ರೆ ಈ ವಿಷಯ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಸಾನ್ವಿ ಇದ್ದಾಳೆ. ಅದಕ್ಕೆ ಯಾರಿಗೂ ಗೊತ್ತಿಲ್ಲ. ಅವಳು ಲಕ್ಷ್ಮಿ, ಮಹಾಲಕ್ಷ್ಮಿ, ಒಳ್ಳೆ ಗುಣ ಇರೋ ಒಳ್ಳೆ ಮನ್ಸಿರೋ ಹುಡುಗಿ. ಅವಳನ್ನ ಹಾಗೆಲ್ಲ ಅನ್ಬೇಡ. ನಾನು ಎಷ್ಟೋ ಸಲ ಅನ್ಕೋತಿದ್ದೆ ನನ್ಗೆ ಸಾನ್ವಿ ಆಗ್ಬಾರ್ದಿತ್ತ ಅಂತ. ನೀನು ಎತ್ತಿರೋ ಮಗಳು ಮದ್ವೆಗೆ ಮುಂಚೆನೆ ಬಸುರಿಯಾಗಿ ನನ್ನ ಮರ್ಯಾದೆ ತೆಗೆದ್ಲು. ಅಂತವಳಿಗೆ ಸಾನ್ವಿನ ಹೋಲಿಸ್ಬೇಡ. ವಿಕ್ರಮ್ನ ಅವಳು ತಂದೆ ತಾಯಿಯಿಂದ ದೂರ ಮಾಡಿಲ್ಲ. ಅವನು ತನ್ನ ದಡ್ಡತನದಿಂದ ತಪ್ಪು ತಿಳಿವಳಿಕೆಯಿಂದ ದೂರ ಹೋದ ಅಷ್ಟೇ. ಅವನೇನೋ ತನ್ನ ಎಲ್ಲ ಕರ್ತವ್ಯ ಮರೆತು ದೂರ ಹೋದ. ತನ್ನ ತಂದೆ ತಾಯಿಯ ಬಗ್ಗೆ ಅವನು ಒಂದು ದಿನ ಕೂಡ ಯೋಚನೆ ಮಾಡಿದನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಾನ್ವಿ ಓದೋದನ್ನ ಬಿಟ್ಮೇಲೆ ಮನೆಗೆ ಗಂಡು ಮಗನ ಹಾಗೆಯೇ ರಾಮುಗೆ ಸಪೋರ್ಟ್ ಮಾಡಿದೆ ಆ ಮಗು. ರಾಮು ಇಷ್ಟೆಲ್ಲ ಒಪ್ನೆ ಮಾಡಿಲ್ಲ. ಅವನು ತನ್ನ ತಂಗಿ ಗಂಡ ಬಿಟ್ಟು ಹೋಗಿದ್ದ ಆಸ್ತಿನ ನೋಡ್ಕೋತಿದ್ದ ಅಷ್ಟೇ. ಆದ್ರೆ ಸಾನ್ವಿ ಎಲ್ಲವನ್ನು ತನ್ನ ಶ್ರಮದಿಂದ ಇದ್ದ ಆಸ್ತಿನ ಇನ್ನೂ ಹೆಚ್ಚು ಮಾಡಿದ್ದು. ಇದನ್ನೆಲ್ಲ ಈ ಮಟ್ಟಿಗೆ ನಿಭಾಯಿಸಿದ್ದು ರಾಮು ಮಾತ್ರ ಅಲ್ಲ, ಸಾನ್ವಿದು ಇದರಲ್ಲಿ ಪಾಲಿದೆ. ಮತ್ತೆ ಮತ್ತೆ ಹೇಳಿದ್ದೆ ಹೇಳ್ಬೇಡ, ಮೊದ್ಲೇ ಎಲ್ಲ ನೋವಲ್ಲಿದ್ದಾರೆ ಎಂದು ಸ್ವಲ್ಪ ಗಡುಸಾಗಿ ಹೇಳಿದ ಮೇಲೆ ಅವಳು ಬಾಯಿ ಮುಚ್ಚಿದಳು. ಸಾನ್ವಿ ಆಸ್ತಿನೆಲ್ಲ ವಿಕ್ರಮ್ ಹೆಸರಿಗೆ ಬರೆದಿದ್ದಾಳೆ ಎಂಬ ವಿಷಯ ಕೇಳಿ ಎಲ್ಲರಿಗೂ ಶಾಕ್ ಆಗಿತ್ತು. ಆದರೆ ಈ ಸಂದರ್ಭದಲ್ಲಿ ಆಸ್ತಿ ವಿಷಯ ಚರ್ಚೆ ಮಾಡುವುದು ಸರಿಯಲ್ಲ ಎಂದು ಎಲ್ಲರೂ ಸುಮ್ಮನಾದರು. ಸುಶೀಲಾ ಶಾರದಾ ಬಳಿ ಬಂದು, ಸುಶೀಲಾ ಅವರೇ, ಏನಿದು ಕೊನೆ ಗಳಿಗೆಯಲ್ಲಿ ನಿತಿನ್ ಹೀಗ್ ಮಾಡ್ಬಿಟ್ಟ? ನಿಮ್ಗೆ ಕೂಡ ಗೊತ್ತಿಲ್ಲ ಅಂತ ಕೇಳಿ ತುಂಬಾ ನೋವಾಯ್ತು. ಅಟ್ಲೀಸ್ಟ್ ಮುಹೂರ್ತ ಇಡೋಕೆ ಮುಂಚೆ ಹೇಳಿದ್ರೆ ವಿಷಯ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಈಗ ಏನ್ ಮಾಡೋದು? ಸಾನ್ವಿ ನೋಡಿದ್ರೆ ಕರುಳು ತುರುಕನ್ನುತ್ತೆ. ಅದರಲ್ಲಿ ಈ ಜನಗಳ ಚುಚ್ಚು ಮಾತುಗಳು ಬೇರೆ. ನಿಮ್ಮ ನಿರ್ಧಾರ ಏನು ಎಂದಾಗ ಮುರಳಿ, ಗೊತ್ತಾಗ್ತಿಲ್ಲ ಕಣಮ್ಮ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಂದಾಗ ನಾಯಿ ಬಾಲ ಯಾವತ್ತಿದ್ರು ಡೊಂಕು ಅನ್ನೋ ಹಾಗೆ ಸುಮಿತ್ರಾ ಮತ್ತೆ ಮಾತನಾಡಲು ಶುರು ಮಾಡಿದಳು. ಅಯ್ಯೋ, ಇನ್ನೇನು ಮಾಡೋದಕ್ಕೆ ಆಗುತ್ತೆ? ಇವಳನ್ನ ಮದ್ವೆ ಆದ್ರೆ ಮದ್ವೆ ಆದವರ ಜೀವನ ಚೆನ್ನಾಗಿರಲ್ಲ ಅಂತ ಗೊತ್ತಿದ್ದು ಇವಳನ್ನ ಯಾರು ಮದ್ವೆ ಆಗ್ತಾರೆ? ಇದೊಂದು ನನ್ನ ತಮ್ಮನ ಬೆನ್ನಿಗೆ ಅಂಟಿರೋ ಶನಿ, ಸಾಯೋವರೆಗೂ ಬೆನ್ನು ಬಿಡಲ್ಲ ಎಂದಾಗ ರಾಮು ಕೋಪದಿಂದ, ಅಕ್ಕ ದೊಡ್ಡವರು, ನೀವು ಮರ್ಯಾದೆ ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಹೋಗ್ಲಿ ಅಂತ ಇಷ್ಟೋ ತನಕ ಸುಮ್ನಿದ್ದೆ. ನಿಂದು ಅತಿ ಆಯ್ತು. ಕೂಸು ಅಪಶಕುನ ಅಲ್ಲ.
ನನ್ನ ತಂಗಿ ಭಾವ ತೀರ್ಕೊಂಡಿದ್ದು ಆಕಸ್ಮಿಕ. ಅದನ್ನ ಆ ಕಂದಮ್ಮನ ತಲೆಗೆ ಯಾಕೆ ಕಟ್ತೀಯಾ? ಇನ್ನು ನನ್ನ ಮಗ ನಮ್ಮಿಂದ ದೂರ ಹೋಗಿದ್ದು ಅವನ ಮೂರ್ಖತನ. ಅದ್ರಲ್ಲಿ ಸಾನ್ವಿ ತಪ್ಪು ಏನಿದೆ? ಸುಮ್ನೆ ಆ ಕಂದನ್ನ ಏನೇನೋ ಅನ್ಬೇಡ. ಆಸ್ತಿನ ನಾನು ಸಂಪಾದನೆ ಮಾಡಿಲ್ಲ, ಅದು ಸಾನ್ವಿ ತಂದೆ ಆಸ್ತಿ. ಅದನ್ನ ನೋಡ್ಕೊಂಡೆ ಅಷ್ಟೇ. ಆದ್ರೆ ನನ್ನ ಕೂಸು ಶ್ರಮಪಟ್ಟು ಅದನ್ನ ಬೆಳೆಸಿದ್ದು, ಅದು ಅವಳೇ ಸಂಪಾದನೆ ಮಾಡಿದ ಆಸ್ತಿ. ಹಗಲು ರಾತ್ರಿ ಅನ್ನದೆ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಉಳಿಸಿ ಬೆಳೆಸಿದ್ದು ಅವಳೇ. ಈಗ ಅದನ್ನ ನನ್ನ ಮಗನ ಹೆಸರಿಗೆ ಬರೆದಿದ್ದಾಳೆ ಅಂತ ಗೊತ್ತಾಗಿ ನನ್ಗೆ ನೋವಾಗ್ತಿದೆ. ವಿಕ್ರಮ್ ಯಾವ ಕಷ್ಟಪಟ್ಟಿಲ್ಲ. ಅವನು ನಮ್ಮಿಂದ ದೂರ ಇದ್ದು ಸ್ವಾರ್ಥಿ ತರ ತನ್ನ ನೆಮ್ಮದಿ ತಾನು ನೋಡ್ಕೊಂಡ. ಆದ್ರೆ ನನ್ನ ಕೂಸು ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ಧಾರಾಳವಾಗಿ ವಿಕ್ರಮ್ಗೆ ಬರೆದ್ಲು. ಅದರಲ್ಲೇ ಅರ್ಥ ಮಾಡ್ಕೋ ಅವಳ ಗುಣ ಏನು ಅಂತ. ಅವಳು ನಮ್ಮ ಮನೇನ ಬರಿದು ಮಾಡಿಲ್ಲ. ಹೇಳ್ಬೇಕು ಅಂದ್ರೆ ಅವಳ ಹಂಗಲ್ಲಿ ನಾವು ಬದುಕ್ತಿರೋದು. ಅವಳು ನಮ್ಗೆ ಅಂಟಿರೋದ್ ದರಿದ್ರ ಅಂತೀಯಲ್ಲ, ಅಲ್ಲ, ಅವಳು ನಮ್ಮ ಮನೆ ಮಹಾಲಕ್ಷ್ಮಿ. ಇದೇ ನಿನಗೆ ಕೊನೆ ಎಚ್ಚರಿಕೆ. ಸಾನ್ವಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಮನುಷ್ಯನಾಗಿರಲ್ಲ ಎಂದವನು ವಿಕ್ರಮ್ ಬಳಿ ಬಂದು ಏನೋ ಹಾಗೆ ಕರ ಬಡಿದವನ ಹಾಗೆ ನಿಂತಿದ್ಯಾ? ನಿನ್ನ ಹಠ ನಮ್ಮನ್ನ, ನಮ್ಮ ಕೂಸನ್ನ ಇವತ್ತು ಈ ಸ್ಥಿತಿಗೆ ತಂದು ನಿಲ್ಸಿದೆ. ಈಗ ನಾವು ಏನು ಮಾಡೋದು ಅಂತ ನೀನೇ ಹೇಳು. ನಾನು, ನಿಮ್ಮ ಅಮ್ಮ ಮತ್ತೆ ನನ್ನ ಕೂಸು ಎಲ್ಲರೂ ಒಳಗೆ ಹಾರಿ ಪ್ರಾಣ ಬಿಡೋಣ. ನಿನ್ನ ತಪ್ಪಿನಿಂದ ಇವತ್ತು ನನ್ನ ಕೂಸಿನ ಬಗ್ಗೆ ಎಲ್ಲರೂ ತಪ್ಪಾಗಿ ಮಾತಾಡ್ತಿದ್ದಾರೆ. ನನ್ ಮನೆ ಮಹಾಲಕ್ಷ್ಮಿನ ದರಿದ್ರ ಅಂತಿದ್ದಾರೆ, ನಡತೆ ಸರಿ ಇಲ್ಲ ಅಂತಿದ್ದಾರೆ. ಇಷ್ಟೆಲ್ಲ ಕೇಳಿಸ್ಕೊಂಡ್ರು ಒಂದು ಮಾತಾಡದೆ ಸುಮ್ಮನೆ ಇರೋಕೆ ಹೇಗೋ ಮನ್ಸು ಬರುತ್ತೆ ನಿನ್ಗೆ? ನೀನು ಮಾಡಿರೋ ತಪ್ಪಿಗೆ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಎಂದವನು ವಿಕ್ರಮ್ನ ಕಾಲರ್ ಹಿಡಿದು ಕೆನ್ನೆಗೆ ಬಾರಿಸಿದ. ಇಷ್ಟಾದರೂ ವಿಕ್ರಮ್ ಕದಲದೆ ನಿಂತಿದ್ದ. ಅವನ ಆ ಸ್ಥಿತಿ ನೋಡಿ ಪಂಕಜ್ಗೆ ಅಯ್ಯೋ ಎನಿಸಿ ಅವನನ್ನು ಅಲ್ಲಿಂದ ಕರೆದುಕೊಂಡು ಕಲ್ಯಾಣ ಮಂಟಪದಿಂದ ಹೊರಗೆ ಬಂದ. ಪಂಕಜ್, ಏನೋ ಆಗಿದೆ ನಿನ್ಗೆ? ಎಲ್ಲರೂ ಮಾತಾಡಿದ್ರು ನೀನು ಮಾತ್ರ ಮಾತಾಡದೆ ಕಲ್ಲಿನ ಹಾಗೆ ನಿಂತಿದ್ಯಾ ಎಂದಾಗ ವಿಕ್ರಮ್, ಇನ್ನೇನೋ ಮಾಡ್ಲಿ, ಆ ಇಡಿಯಟಿಗೆ ಮಾಡ್ತಾನೆ ಅಂತ ಯಾರಿಗಾದ್ರೂ ಗೊತ್ತಿತ್ತ? ನನ್ಗೆ ಶಾಕ್ ಆಗಿದೆ. ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಇವತ್ತು ಸಾನ್ವಿ ಹಸೆಮಣೆಯಿಂದ ಏಳೋ ಹಾಗಿಲ್ಲ ಅಂತ ಪುರೋಹಿತರು ಹೇಳ್ತಿದ್ದಾರೆ. ಮದ್ವೆ ನಿಂತು ಹೋದ್ರೆ ಇನ್ನು ನಡೆಯೋದು ಕಷ್ಟ ಅಂತ ಜನ ಮಾತಾಡ್ಕೋತಿದ್ದಾರೆ. ಏನು ಮಾಡೋಕ್ಕೂ ತೋಚ್ತಿಲ್ಲ. ಆದ್ರೆ ಒಂದು ಕೆಲಸ ಮಾಡಬಹುದು. ನಮ್ಮ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋ ಡಾಕ್ಟರ್ ನಿರಂಜನ್ ಕೂಡ ತುಂಬಾ ಒಳ್ಳೆಯವರು. ಅವರನ್ನ ಸಾನ್ವಿ ಮದ್ವೆ ಆದ್ರೆ ತುಂಬಾ ಖುಷಿಯಾಗಿ ಇರ್ತಾಳೆ ಎಂದದ್ದೇ ತಡ ಪಂಕಜ್ ವಿಕ್ರಮ್ ಕೆನ್ನೆಗೆ ಬಾರಿಸಿದ. ವಿಕ್ರಮ್, ಯಾಕೋ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಎಂದಾಗ ಪಂಕಜ್, ಮಾತಾಡ್ಬೇಡ, ಮಾತಾಡಿದ್ರೆ ಕೊಂದು ಬಿಡ್ತೀನಿ. ಇಡಿಯೇಟ್ ನಿತಿನಲ್ಲ ನೀನು. ಅವನು ಪ್ರೀತಿಸಿದ್ದು ನೀತೂನ ಅಂತ ಅರ್ಥ ಮಾಡ್ಕೊಂಡು ಹೋದ. ಎಲ್ಲರ ಅಭಿಪ್ರಾಯದಲ್ಲಿ ಅವನು ಮಾಡಿದ್ದು ತಪ್ಪಿರಬಹುದು. ಆದ್ರೆ ಅವನು ಪ್ರೀತಿ ಮಾಡಿದವಳನ್ನೇ ಮದ್ವೆ ಆಗೋಕೆ ಓಡಿ ಹೋದ. ಅವನು ಮಾಡಿದ್ದೇ ಸರಿ ಅಲ್ವೋ? ಮದ್ವೆ ಅಂದ್ರೆ ಆಟ ಅನ್ಕೊಂಡಿದ್ಯಾ? ಇಷ್ಟು ದಿನ ಸಾನ್ವಿಗೆ ನಿತಿನ್ನ ಮದ್ವೆ ಮಾಡ್ಲೇಬೇಕು. ಅವನು ಸಾನ್ವಿನ ಚೆನ್ನಾಗೇ ನೋಡ್ಕೋತಾನೆ. ಅವನೇ ಸಾನ್ವಿಗೆ ಸರಿಯಾದ ಜೋಡಿ ಅಂದೆ. ಅದಕ್ಕೆ ಸಾನ್ವಿನ ಹಠ ಮಾಡಿ ಒಪ್ಪಿಸ್ದೆ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಮದ್ವೆಗೆ ಒಪ್ಪಿ ಈಗ ಹಸೆಮಣೆ ಮೇಲೆ ಕೂತಿದ್ದಾಳೆ. ಅವಳನ್ನ ಮದ್ವೆ ಮಾಡ್ಕೊಳ್ಳೋ ಹುಡುಗ ಓಡಿ ಹೋಗಿದ್ದಾನೆ. ಈಗ ನಿರಂಜನ್ ಒಳ್ಳೆಯವನು ಅಂತಿದ್ಯಾ? ಇಂಥ ಸಮಯದಲ್ಲಿ ಯಾರಾದ್ರೂ ಈ ರೀತಿ ಮಾತಾಡ್ತಾರ? ನಿರಂಜನ್ನ ಸಾನ್ವಿ ನೋಡೇ ಇಲ್ಲ. ಅವನು ಕೂಡ ಸಾನ್ವಿನ ನೋಡಿಲ್ಲ. ಅಂಥದ್ರಲ್ಲಿ ಇಬ್ಬರಿಗೂ ಮದ್ವೆ ಅಂತಿದ್ಯಾ? ನೀನು ಈಗಲೂ ಒಂದು ವಿಷಯ ಮರೀತಿದ್ಯಾ. ಸಾನ್ವಿಗೂ ಒಂದು ಮನಸ್ಸಿದೆ ಅಂತ ನಿನ್ಗೆ ಅನ್ನಿಸ್ತಿಲ್ವಾ? ಅವಳಿಗೂ ಭಾವನೆಗಳಿವೆ. ಅವುಗಳನ್ನ ನಿನ್ನ ಮನಸ್ಸಿಗೆ ಬಂದ ಹಾಗೆ ಬದಲಾಯಿಸೋಕೆ ಹೇಗೆ ಸಾಧ್ಯ? ಹೇಗೋ ಈ ರೀತಿ ಎಲ್ಲ ಯೋಚನೆ ಮಾಡ್ತೀಯಾ ನೀನು? ನಾನಾಗಿದ್ದಕ್ಕೆ ಕೆನ್ನೆಗೆ ಬಾರಿಸಿದ್ದೀನಿ. ರಾಮು ಅಂಕಲ್ ಆಗಿದ್ರೆ ನಿನ್ನನ್ನ ಕೊಂದೇ ಹಾಕ್ತಿದ್ರು. ಕೋಪದಲ್ಲಿ ವಿಕ್ರಮ್, ಇಂಥ ಪರಿಸ್ಥಿತಿಲಿ ಏನೋ ನಿರ್ಧಾರ ತಗೊಳಕ್ಕೆ ಆಗತ್ತೆ ಎಂದಾಗ ಪಂಕಜ್, ನೀನು ಮದ್ವೆ ಆಗಲ್ಲ ಅಂತ ಯಾಕೆ ನಿರ್ಧಾರ ಮಾಡಿದ್ಯಾ ಎಂದಾಗ ವಿಕ್ರಮ್, ನಾನು ನಿಶಾನ ಪ್ರೀತಿ ಮಾಡಿದ್ದೆ. ಅವಳು ನನಗೆ ಮೋಸ ಮಾಡಿದ್ಲು. ಹಾಗಂತ ಅವಳನ್ನ ಇಷ್ಟು ಬೇಗ ಮರೆತು ನಾನು ಬೇರೆ ಯಾರನ್ನು ಮದ್ವೆ ಆಗೋದಕ್ಕೆ ಆಗತ್ತಾ? ಅದಕ್ಕೆ ನನ್ನ ಮದ್ವೆ ಬಗ್ಗೆ ಯೋಚನೆ ಮಾಡೋದಿಲ್ಲ ಎಂದ ಬೇಸರದಲ್ಲಿ. ಆಗ ಪಂಕಜ್, ನಿನ್ಗೆ ತಿಂಗಳುಗಳಾದ್ರೂ ಆ ಮೋಸಗಾತಿನ ಮರೆಯೋಕೆ ಆಗಲ್ಲ. ಆದ್ರೆ ನಿತಿನ್ ಮಂಟಪದಿಂದ ಓಡಿ ಹೋಗಿ ಅರ್ಧ ಗಂಟೆ ಆಗಿಲ್ಲ. ಇಷ್ಟು ಬೇಗ ಸಾನ್ವಿ ತನ್ನ ಮನಸ್ಸು ಬದಲಾಯಿಸಿ ಯಾರೋ ಗುರುತು ಪರಿಚಯ ಇಲ್ಲದೆ ಇರೋ ಇನ್ನೊಬ್ಬನ ಕೈಲಿ ತಾಳಿ ಕಟ್ಟಿಸ್ಕೋಬೇಕು. ಯಾವ ನ್ಯಾಯನ ನಿಂದು? ಅಲ್ಲಿಗೆ ಸಂಜಯ್ ಗಾಬರಿಯಿಂದ ಓಡಿ ಬಂದವನು, ಅಣ್ಣ, ಸಾನ್ವಿ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ. ಮುಹೂರ್ತದ ಸಮಯ ಮುಗಿತಾ ಬಂತು ಅಂತ ಪುರೋಹಿತರು ಹೇಳ್ತಿದ್ದಾರೆ ಎಂದಾಗ ಪಂಕಜ್ ವಿಕ್ರಮ್ನ ಕೈ ಹಿಡಿದು ಎಳೆದುಕೊಂಡು ಹೊರಟ. ಸಂಜಯ್ಗೆ ಪಂಕಜ್ ಏನು ಮಾಡಲು ಹೊರಟಿದ್ದಾನೆಂದು ಅರ್ಥವಾಗಿ ಅವನು ಮಂಟಪದ ಬಳಿ ಬಂದು ಪುರೋಹಿತರ ಕಿವಿಯಲ್ಲಿ ಏನೋ ಹೇಳಿದ. ಅವರು ಮುಂದಿನ ತಯಾರಿ ಮಾಡಿಕೊಳ್ಳುತ್ತಿದ್ದರು. ಪಂಕಜ್ ವಿಕ್ರಮ್ನನ್ನು ತಾನಿದ್ದ ರೂಮ್ಗೆ ಕರೆದುಕೊಂಡು ಬಂದವನು ಪಂಚೆ ಶರ್ಟ್ ಕೊಡುತ್ತಾ ಬೇಗ ಹಾಕೋ ಎಂದ. ವಿಕ್ರಮ್, ಅಲ್ವೋ, ನಾನು ಮುಂದೇನು ಮಾಡ್ಬೇಕು ಅಂತ ಗೊತ್ತಾಗದೆ ಆಡ್ತಾ ಇದ್ದೀನಿ ಎಂದಾಗ ಪಂಕಜ್, ಮುಂದೆ ಏನು ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗಿನೆ. ನಾನು ನಿನ್ಗೆ ಈ ಬಟ್ಟೆ ಹಾಕೋ ಅಂತ ಹೇಳ್ತಿರೋದು ಎಂದಾಗ ವಿಕ್ರಮ್, ಅರ್ಥ ಆಗ್ಲಿಲ್ಲ ಎಂದ. ಆಗ ಪಂಕಜ್, ಸಾನ್ವಿ ಮದ್ವೆ ನಡೆಯುತ್ತೆ, ಅದಕ್ಕೆ ನೀನು ಈ ಬಟ್ಟೆ ಹಾಕೋ ಅಂತ ಹೇಳ್ತಿರೋದು ಎಂದಾಗ ವಿಕ್ರಮ್, ಮದ್ವೆ ಆಗ್ಬೇಕಿರೋ ಹುಡುಗನೇ ಇಲ್ವಲ್ಲೋ, ಆದ್ರೂ ಮದ್ವೆ
ನಡೆಯುತ್ತೆ ಅಂತ ಹೇಳ್ತಿದ್ಯಲ್ಲ, ತಲೆ ಕೆಟ್ಟಿದ್ಯಾ ಎಂದಾಗ ಪಂಕಜ್ ತಲೆ ಕೆಟ್ಟಿರೋದು ನನ್ಗಲ್ಲ, ನಿನಗೆ. ಹುಡುಗ ಯಾರು ಅಂತ ಗೊತ್ತಿಲ್ಲದೆ ಮದ್ವೆ ನಡೆಯುತ್ತೆ ಅಂತ ಹೇಳೋಕೆ ನಾನೇನು ನಿನ್ನ ಹಾಗೆ ಮೂರ್ಖ ಅಲ್ಲ. ಇಷ್ಟೆಲ್ಲ ಹೇಳಿದ್ರು ಇನ್ನೂ ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಿಲ್ಲ. ಹುಡುಗ ಬೇರೆ ಯಾರೂ ಅಲ್ಲ, ನೀನೆ. ಸಾನ್ವಿಗೆ ತಾಳಿ ಕಟ್ಟೋ ಹುಡುಗ ನೀನೆ. ನಿಶಾನ ಮದ್ವೆ ಆಗ್ಬೇಕು ಅನ್ನೋ ನಿನ್ನ ಆಸೆ ನೆರವೇರ್ಲಿಲ್ಲ, ಆದ್ರೆ ಸಾನ್ವಿನ ನೀನು ಮದ್ವೆ ಆಗ್ಬೇಕು ಅನ್ನೋ ನಿನ್ನ ತಂದೆ ತಾಯಿ, ನಿನ್ನ ಅತ್ತೆ ಮಾವನ ಆಸೆನಾದ್ರೂ ನೆರವೇರಿಸೋ ಎಂದಾಗ ವಿಕ್ರಮ್, ಇಲ್ಲ, ಇದು ಮಾತ್ರ ಸಾಧ್ಯ ಇಲ್ಲ. ಸಾನ್ವಿನ ನಾನು ಮದ್ವೆ ಆಗಲ್ಲ, ಅದು ಸಾಧ್ಯನೇ ಇಲ್ಲ. ಅವಳಿಗೆ ನಾನು ಅಂದ್ರೆ ಇಷ್ಟ ಇಲ್ಲ, ನನ್ಗೂ ಅವಳನ್ನ ಮದ್ವೆ ಆಗೋಕೆ ಇಷ್ಟ ಇಲ್ಲ ಎನ್ನುತ್ತಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದೆ ತನ್ನ ಮನಸ್ಸಿನಲ್ಲಿ ಆಗುತ್ತಿದ್ದ ತೊಳಲಾಟವನ್ನು ಮರೆಮಾಚುವ ಪ್ರಯತ್ನ ಮಾಡುತ್ತಿದ್ದ ಪಂಕಜ್. ಆಗ್ಬೇಕು ಬೇಡ ಅಂತ ನಿರ್ಧಾರ ತಗೊಳ್ಳೋ ಹಕ್ಕನ್ನ ನೀನು ಕಳ್ಕೊಂಡಿದ್ಯಾ. ಈಗ ನಾನು ಹೇಳಿದ ಹಾಗೆ ಸಾನ್ವಿ ಕುತ್ತಿಗೆಗೆ ತಾಳಿ ಕಟ್ಬೇಕು ಅಷ್ಟೇ. ನೋಡು, ಸಮಯ ಮೀರ್ತಿದೆ, ಬೇಗ ಬಟ್ಟೆ ಹಾಕೋ. ನೋಡು, ಸಾನ್ವಿ ಇವತ್ತು ಹಸೆಮಣೆಯಿಂದ ಮೇಲೆದ್ರೆ ಇನ್ಯಾವತ್ತೂ ಅವಳು ಮದ್ವೆ ಆಗಲ್ಲ. ಅವಳ ಗುಣ ಏನು ಅಂತ ನಿನಗೂ ಗೊತ್ತು. ಸಾನ್ವಿ ಈ ಜನ್ಮದಲ್ಲಿ ಮದ್ವೆ ಇಲ್ಲದ ಹಾಗೆ ಇದ್ರೆ ನಿನಗೆ ಓಕೆನಾ ಎಂದಾಗ ವಿಕ್ರಮ್ ಒಂದು ಕ್ಷಣ ಸಾನ್ವಿ ಬಗ್ಗೆ ಯೋಚನೆ ಮಾಡಿದಾಗ, ವಿಕ್ರಮ್, ಸರಿ, ನಾನು ಅವಳಿಗೆ ತಾಳಿ ಕಟ್ತೀನಿ, ಆದ್ರೆ ಅವಳು ನನ್ನ ಹತ್ರ ತಾಳಿ ಕಟ್ಟಿಸ್ಕೋತಾಳ, ನನ್ನನ್ನ ಗಂಡ ಅಂತ ಒಪ್ಕೋತಾಳ ಎಂದಾಗ ಪಂಕಜ್, ಮೊದಲು ಅವಳಿಗೆ ತಾಳಿ ಕಟ್ಟು, ಮಿಕ್ಕಿದ್ದು ಆಮೇಲೆ ನೋಡ್ಕೊಳ್ಳೋಣ ಎಂದಾಗ ವಿಕ್ರಮ್ ಪಂಚೆ ಶರ್ಟ್ ಧರಿಸಿ ಪಂಕಜ್ ಜೊತೆ ಮಂಟಪದ ಬಳಿ ಬಂದ. ಮುಂದೇನು ಮದ್ವೆಗೆ ವಿಕ್ರಮ್ ತಯಾರಾಗಿ ಬಂದಿದ್ದ. ಅವನ ಸಾನ್ವಿ ಮದುವೆ ಯಾವ ಅಡೆತಡೆ ಇಲ್ಲದೆ ನಡೆಯುತ್ತಾ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಚಂದಾದಾರರಾಗಿ ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.